ವರ್ಣಾಶ್ರಮ ಪದ್ಧತಿಯನ್ನು ಒಪ್ಪೋದಿಲ್ಲ. ವರ್ಣಾಶ್ರಮ ಅಂದ್ರೆ ಏನು ಗೊತ್ತಿದ್ದಾನೆ, ಇದು ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಅಂತಾರೆ. ಅದಕ್ಕೆ ಏನು ಲ್ಯಾಡರ್ ಟೈಪ್ ಆಫ್ ಅಂದ್ರೆ ಏನು? ಶ್ರೇಣೀಕೃತ ಸಮಾಜ. ಹೆಂಗ ಈಗ ಶೂದ್ರದನು ಈ ದೇಶದ ಒಂದು ದುರ್ದೈವ ಏನು ಗೊತ್ತೇನ್ರಿ, ಯಾರು ಹೊಲದಲ್ಲಿ ಕಷ್ಟಪಟ್ಟು ದುಡಿತಾರೆ, ಬೆವರು ಸುರಿಸ್ತಾರ, ಎಲ್ಲರಿಗೂ ಅನ್ನದಾತ ಆಗಿರ್ತಕ್ಕಂಥ ರೈತ ಶೂದ್ರ. ಈ ಪ್ರೊಫೆಸರ್ ಇಲ್ಲಿದ್ರೆ ನಡೀತತೆ, ಈ ವಕೀಲರು ಇಲ್ಲಿದ್ರೆ ನಡೀತದ, ಈ ಡಾಕ್ಟರ್ ಇಲ್ಲಿದ್ರೆ ನಡೀತದ, ನಮ್ಮಂಥ ಸ್ವಾಮಿಗಳು ಇಲ್ಲಿದ್ರೆ ನಡೀತತಿಲ್ರಿ, ನಿಮ್ಮಂಥ ರಾಜಕಾರಣಿಗಳು ಇಲ್ಲದಿದ್ರು ನಡೀತೈತಿ, ತಿಳಿತಾ? ಈ ಯಾರು ಇಲ್ದಿದ್ರು ನಡೀತತಿ ಜಗತ್ತಿನೊಳಗ. ಆದ್ರೆ ರೈತ ಇಲ್ದಿದ್ರೆ ನಡೆಯೋದಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ, ನೋಟ್ ಕಡ್ಕೊಂಡು ತಿಂತಾರೇನ ಅವರು? ಅವ್ರಿಗೂ ಆಹಾರ ಕೊಡುವವನು ಯಾರು? ರೈತ. ಆದ್ದರಿಂದ ರೈತ ಎಲ್ಲರ ರಾಷ್ಟ್ರದ ಬೆನ್ನೆಲುಬಾಗಿರ್ತಕ್ಕಂಥವನು, ಎಲ್ಲರಿಗೂ ಉಪಜೀವನವನ್ನು ಕೊಡಲಿಕ್ಕೆ ಅನ್ನ ಕೊಡ್ತಕ್ಕಂಥ ಮಹಾದಾತ, ಅನ್ನದಾತ ರೈತನೇನು ಮಾಡಿದ್ರು ಶೂದ್ರ ಅಂತ ಕಂಡ್ರು. ಯಾರು ಕಂಡ್ರು? ನಾವಲ್ಲ. ಈ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಕಟ್ಟಿರ್ತಕ್ಕಂಥ ವರ್ಣಾಶ್ರಮಿಗಳು. ಆಮೇಲೆ ಇವನ್ ಮೇಲೆ ಒಬ್ಬದನವು ಯಾರೋ ನೆರಳ ಕೂತ ವ್ಯಾಪಾರ ಮಾಡ್ತಾನೆ ನೋಡ್ರಿ, ತಗೊಳ್ಳೋದು 5 ಪಾವಶರು, ಕೊಡೋದು 3 ಪಾವಶರು ಮಾಡ್ತಾನಲ್ಲ, ಆ ಒಬ್ಬ ವೈಶ್ಯ ಏನದನ ಇವನ ಮೇಲೆ ಕೂತಾನ. ಯಾರ ಮೇಲೆ ಕೂತಾನ? ರೈತನ ಮೇಲೆ ಕೂತಾನ. ಈ ವೈಶ್ಯನ ಮೇಲೆ ಇನ್ನೊಬ್ಬ ಕೂತಾನ, ಯಾವ? ಕ್ಷತ್ರಿಯ. ಅವನೇನು ಕೆಲಸಪ್ಪ ಅಂದ್ರೆ ಯಾವಾಗಲೂ ಯುದ್ಧ ನಡೆದಾಗ ಯಾರನ್ನೋ ಯುದ್ಧಕ್ಕೆ ಕಳಿಸಿ ತಾನು ಮಾತ್ರ ಇದ್ರೊಳಗೆ ರಾಜವೈಭವದಲ್ಲಿ ಇರ್ತಕ್ಕಂಥ ರಂಗಮಂಟಪದಲ್ಲಿ ಮಜಾ ಮೋಜು ಮಾಡ್ಕೊತಿರ್ತಕ್ಕಂಥ ವಿಲಾಸದಲ್ಲಿ ಕಾಳ್ತಕ್ಕಂಥ ಈ ರಾಜರದರಲ್ಲ, ಇವರೇನೋ ಅವ್ರಿಗಿಂತೂ ಶ್ರೇಷ್ಠ. ಇವರು ಏನೋ ಪ್ರಸಂಗ ಬಂದ್ರೆ ಬೀಳು ಬಾಣ ತಗೊಂಡು ಹೊಡೆಯವರು ಯಾವಾಗಾರು ಒಮ್ಮೆ, ಇಲ್ಲಾಂದ್ರೆ ಯಾರ್ಯಾರೋ ಸಾಯ್ಬೇಕು, ಯಾರ ಹೆಂಡತಿನ ಬಿಡಿಸ್ಕೊಂಡು ಯಾರ್ಯಾರೋ ಸಾಯ್ತಕ್ಕಂಥ ಈ ಪದ್ಧತಿ ಇತ್ತು. ಆದ್ದರಿಂದ ಇವ ಕ್ಷತ್ರಿಯ, ಅವನ ಮೇಲ್ಕಿಂತಲೂ ಇವನು ಹೆಗಲ ಮೇಲೆ ಒಬ್ಬ ಕೂತಾನ. ಅವ ಅಂತಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠವ. ಅವೇನಂದ್ರೆ ಈ ಗಂಟಿ ಹೊಡಿತಕ್ಕಂಥ ಪೂಜಾರಿ, ತಿಳಿತ? ಈ 4 ಜನ ಯಾರ ಮೇಲೆ ಕೂತಾರ ಅಂತಂದ್ರೆ ಅಸ್ಪೃಶ್ಯನ ಮೇಲೆ ಕೂತಾರ. ಆ ಅಸ್ಪೃಶ್ಯ ಇವ್ರು 4 ಮಂದಿ ಭಾರ ತಳೆಯೋದು ಬಾಕಬರ್ಲೆ ಬಿದ್ದುಬಿಟ್ಟಾಯ್ತು, ತಿಳಿತ? ಇದಕ್ಕೇನಂತಾರಂದ್ರೆ ಶ್ರೇಣೀಕೃತ ಸಮಾಜ ಅಂತ ಹೇಳ್ತಾರೆ. ಹೌದಾ? ಲ್ಯಾಡರ್ ಟೈಪ್ ಆಫ್ ಸೊಸೈಟಿ. ಬಸವಣ್ಣನವರು ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯನ್ನು ಹೊಡೆದು ಹಾಕಿ ಹಾರಿಜೆಂಟಲ್ ಟೈಪ್ ಆಫ್ ಸೊಸೈಟಿ ಕಟ್ಟಿದರು. ಗೊತ್ತಾಯ್ತಾ? ಅಂದ್ರೆ ಭುಜಕ್ಕೆ ಭುಜ ಕೊಟ್ಟು ಎಲ್ಲರೂ ಸಮಾನರಾಗಿ ಎಲ್ಲರ ಲೇಸಿಗಾಗಿ ಎಲ್ಲರೂ ಸುಖ ಪಡಬೇಕು ಅನ್ನುವಂಥ ಒಂದು ತತ್ವವನ್ನು, ಒಂದು ಸಿದ್ಧಾಂತವನ್ನು ಹೇಳ್ತಾರೆ. ಅದು ಅತಿವರ್ಣಾಶ್ರಮ ಶಾಸ್ತ್ರ. ಅದಕ್ಕಾಗಿ ನಮ್ಮದೇ ಆದಂಥ ಒಂದು ಸ್ವತಂತ್ರವಾದ ಸಮಾಜಶಾಸ್ತ್ರ ಅದ, ನಮ್ಮದೇ ಆದ ನೀತಿಶಾಸ್ತ್ರ ಐತಿ. ಕೆಲವು ನೀತಿ ಏನದ ಗೊತ್ತೇನು? ಮನುಷ್ಯರನ್ನ ಮಾತ್ರ ಕೊಲ್ಲಬಾರ್ದು, ಮನುಷ್ಯರಿಗೆ ಏನು ಮಾಡಬಾರ್ದು. ಆದ್ರೆ ಪ್ರಾಣಿಗಳನ್ನು ಕೊಲ್ಲಬಹುದು, ಮೆಲ್ಲಬಹುದು. ನಮ್ಮಪ್ಪ ಬಸವಣ್ಣ ಏನು ಹೇಳ್ತಾನೆ? ಕೊಲ್ಲೆನಯ್ಯ ಮೆಲ್ಲೆನಯ್ಯ. ನಾವು ಕೊಲ್ಲಂಗೂ ಇಲ್ಲ, ಮೆಲ್ಲಂಗೂ ಇಲ್ಲ. ಕೊಲ್ಲಬೇಕಾದ್ರೆ ಮೆಲ್ಲಬೇಕಾಕತ್ತೆ, ಮೆಲ್ಲಬೇಕಾದ್ರೆ ಯಾರೋ ಕೊಲ್ಲಬೇಕಾಕತ್ತೆ. ಅದಕ್ಕಾಗಿ ಕೊಲ್ಲುವ ಮೆಲ್ಲುವ ಧರ್ಮ ಅಲ್ಲ, ಸಕಲ ಜೀವಾತ್ಮರಿಗೆ ಲೇಸ ಬಯಸ್ತಕ್ಕಂಥ ಇದು ವಿಶ್ವ ನೀತಿಯನ್ನು ಹೇಳತಕ್ಕಂಥ ಒಂದು ಬರೇ ಪ್ರಾಣಿದಯೋ ನೀತಿಯನ್ನು ಹೇಳತಕ್ಕಂಥ ಒಂದು ನೀತಿಶಾಸ್ತ್ರವನ್ನು ಹೇಳ್ತಾರೆ. ಆಮೇಲೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರ. ನಮ್ಮ ಅರ್ಥಶಾಸ್ತ್ರದ ಮುಖ್ಯ ಜೀವಾಳಂದ್ರೆ ಒಂದು ಕಾಯಕ, ಒಂದು ದಾಸವ. ಕಾಯಕ ಅಂದ್ರೆ ತೇರೆ